ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಕೈ ಮೀರಿ ಹೋಗುತ್ತೆ, ಆದರೆ ಅದನ್ನ ನಿಮ್ಗೆ ಬಿಡಿಸಿಡೋ ಪರಿಸ್ಥಿತಿಲಿ ನಾನಿಲ್ಲ. ಈ ಸಾಕ್ಷಿನ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರೆ ಏನ್ ಶಿಕ್ಷೆ ಆಗ್ಬೋದು? ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇಷ್ಟೆಲ್ಲ ಆದ್ರೂ ನೀನ್ ಯಾಕೆ ಸುಮ್ಮನೆ ಇದೆಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಣೋ. ಆದ್ರೆ ಒಂದಂತೂ ಅರ್ಥ ಮಾಡ್ಕೊ, ಕೆಟ್ಟೋಗಿರೋ ಈ ಮನೆ ಪರಿಸ್ಥಿತಿನ ಸರಿ ಮಾಡ್ಬೇಕು ಅಂದ್ರೆ ನೀನೇ ಆ ಮೀರಾ ವಿರುದ್ಧ ಸಿಡಿದೇಳಬೇಕು. ಮಣಿ ಮಣಿ ಮಣಿ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಮಣಿ. ನಿನ್ನನ್ನು ಬಿಟ್ಟಿರೋದಕ್ಕೆ ನನಗಾಗಲ್ಲ ಅಂತ ಗೊತ್ತಿತ್ತು, ನೀನು ಹೀಗೆ ಮಾಡಬಾರ್ದಿತ್ತು ಮಣಿ. ಅನ್ಯಾಯವಾಗಿ ನನ್ನಿಂದ ಕರ್ಣ ಪ್ರಿಯನ್ ಕಳ್ಕೊಳ್ಳೋಂಗಾಯ್ತು. ಅವತ್ತು ಆ ಒಂದು ಕ್ಷಣ ನಾನು ದುಡುಕ್ತಾ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಯಾರು? ಯಾರದು? ಯಾರೋ ಬಂದಾಗಿದೆ, ಇಲ್ಲಾಂದ್ರೆ ಪಾಟ್ ಹೇಗೆ ಬೀಳ್ತಿತ್ತು? ನನ್ನ ಹೆಂಡತಿನ ಕೊಂದು ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ನನಗೆ ಗೊತ್ತಿತ್ತು ಕಣೋ ನೀನು ಇಲ್ಲಿಗೆ ಬಂದೇ ಬರ್ತೀಯ ಅಂತ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಬಿಡು ಕಣ. ಏಯ್ ಅಶ್ವಿನ್, ಏನ್ ಮಾಡ್ತಿದ್ಯಾ? ಬಿಡ ಅಶ್ವಿನ್, ಅಶ್ವಿನ್ ಬಿಡ.
ಎಲ್ಲೋದ? ಛೇ, ತಪ್ಪಿಸ್ಕೊಂಬಿಟ್ಟ. ಹೇ ಅಶ್ವಿತ್, ಇನ್ನು ನಿನ್ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ ಕಣೋ. ನೀನೇ ನನ್ನ ಮಣಿನ್ ಕೊಂದಿರೋದು. ಈ ಕ್ಷಣಕ್ಕೆ ನೀನು ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಕಾನೂನು ಕಣ್ಣಿಂದ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನನ್ನ ಮಣಿ ಸಾವಿಗೆ ನಾನು ನ್ಯಾಯ ಕೊಡಿಸ್ತೀನಿ. ಮೀರಾ ಹೇಳಿದ ಸತ್ಯ. ಕರ್ಣನ್ ಕೈಗೆ ನಾನೇನಾದ್ರೂ ಸಿಕ್ಕಿದ್ರೆ ತಿಥಿ ಮಾಡ್ಬಿಡ್ತಾನೆ. ಇವತ್ತು ನನ್ನ ಎದ್ದುಗಳಿಗೆ ಚೆನ್ನಾಗಿತ್ತು. ಕೂದಲೆಳೆ ಅಂತರದಲ್ಲಿ ತಪ್ಪಿಸ್ಕೊಂಡು ಬಂದಿದ್ದೀನಿ. ಯಾರು ಬೇಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ? ನಡಿಯೋ ಬೇಗ ಹೋಗ. ಸುಮ್ಮನೆ ಕೂತ್ಕೊಂಡು ಸರಿ. ನಿಲ್ಸ. ಗುಡ್ ಮಾರ್ನಿಂಗ್ ಕರ್ಣ. ಮಾರ್ನಿಂಗ್. ಭಾವ, ಅಶ್ವಿನ್ ಬರೋದು ರಾತ್ರಿ ಅಂತ ಅನ್ಕೊಂಡಿದ್ವಿ. ಬರೀ ಕಾದಿದ್ದೇ ಆಯ್ತು, ಅವನ್ ಬರ್ಲೇ ಇಲ್ಲ. ಅಜ್ಜಿ ಅತ್ತೆ ಇಬ್ರು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾನು ನಿನ್ನೆ ಪೂಜನ್ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ಲ ಅಂತ ಹೇಳಿದ್ಲು. ಮೇ ಬಿ ರಾತ್ರಿ ಹೋಗಿರ್ತಾನೆ. ಇಲ್ಲ ಅರ್ಜುನ್ ಸರ್, ನಾನು ಆಗ್ಲೇ ಅವಳಿಗೂ ಫೋನ್ ಮಾಡಿ ವಿಚಾರಿಸ್ದೆ ರಾತ್ರಿ ಏನಾದ್ರೂ ಅಲ್ಲಿಗೆ ಬಂದಿದ್ನಾ ಅಂತ. ಅಲ್ಲೂ ಹೋಗಿಲ್ವಂತೆ. ಅವಳಿಗೆ ಒಂದು ಫೋನ್ ಕೂಡ ಮಾಡಿಲ್ವಂತೆ. ಅಶ್ವಿನ್ ರಾತ್ರಿ ಇಲ್ಲಿಗೆ ಬಂದಿದ್ದ. ಧೈರ್ಯವಾಗಿ ಮೇನ್ ಡೋರ್ ಇಂದ ಬರ್ದೆ ಹೇಳಿ ತರ ಹತ್ಕೊಂಡು ಟೆರೇಸಿಗೆ ಬಂದಿದ್ದ. ಮಾತಾಡಿದ್ರ ಭಾವ ನೀವು? ಏನ್ ಹೇಳ್ದ?